ನಮಸ್ತೆ. ಇವತ್ತು ನೋಡಿ ನಾನು ಷಷ್ಠಿ, ಷಷ್ಠಿ ತಿಥಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಷಷ್ಠಿ ತಿಥಿಯು ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ, ಅಮಾವಾಸ್ಯೆ ಆದ 6ನೇ ದಿನ ಮತ್ತು ಹುಣ್ಣಿಮೆಯಾದ 6ನೇ ದಿನದಲ್ಲಿ ಬರುತ್ತದೆ. ಈ ಷಷ್ಠಿ ತಿಥಿಯಲ್ಲಿ ನಾವು ವಿಶೇಷವಾಗಿ ಕೆಲವು ದೇವರ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಉತ್ತಮವಾದ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನಾನು ಈ ಷಷ್ಠಿ ತಿಥಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಷಷ್ಠಿ ತಿಥಿಯ ದಿನ ಗಣೇಶ ಮತ್ತು ಸುಬ್ರಹ್ಮಣ್ಯ, ನಮಗೆಲ್ಲ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಗೊತ್ತಿದೆ ಅಲ್ವಾ. ಆ ಸುಬ್ರಹ್ಮಣ್ಯ ಷಷ್ಠಿ ದಿನ ಕೆಲವು ದೇವಾಲಯಗಳಲ್ಲಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾದ ಪೂಜೆ ಅಲಂಕಾರಗಳನ್ನು ಮಾಡ್ಕೊತಾರೆ ಅಲ್ವಾ. ಅದೇ ರೀತಿ ನಾವು ಕೂಡ ನಮ್ಮ ಮನೆಗಳಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯನ ಒಂದು ವಿಗ್ರಹಗಳಿದ್ದರೆ ವಿಶೇಷವಾದ ಹಾಲನ್ನು ಹಾಕಿ ಅಭಿಷೇಕಾದಿಗಳನ್ನು ವಿಶೇಷವಾದ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಉತ್ತಮವಾದ ಫಲ ದೊರೆಯುತ್ತದೆ. ಮತ್ತು ಅರಳಿ ಮರದ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಅರಳಿ ಮರಗಳಿರ್ತವೆ ಅಲ್ವಾ, ಅಲ್ಲೂ ಕೂಡ ನಾಗ ದೇವರ ವಿಗ್ರಹಗಳಿರ್ತವೆ ಅಲ್ವಾ, ಅದಕ್ಕೂ ಹಾಲನ್ನು ಹಾಕಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಒಂದು ವಿಶೇಷವಾದ ಫಲವು ದೊರೆಯುತ್ತದೆ. ಮತ್ತು ಅದರಲ್ಲೂ ಶನಿವಾರ ಷಷ್ಠಿ ಬಂದಿರೋದ್ರಿಂದ ಶನಿ ಶಾಂತಿ ಮತ್ತು ಸುಬ್ರಹ್ಮಣ್ಯನ ಶಾಂತಿ ಕೂಡ ಆಗುತ್ತದೆ. ಅದರಲ್ಲೂ ಮತ್ತು ಈ ಆಂಜನೇಯನ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಥವಾ ಸರಳವಾಗಿ ಯಾವ ರೀತಿ ಆಚರಣೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಆಂಜನೇಯನ ಒಂದು ಷಷ್ಠಿ ದಿನ ಏನು ಮಾಡಬೇಕಪ್ಪ ಅಂದರೆ, ಆಂಜನೇಯನ ಸ್ತೋತ್ರ ನಾಮಾವಳಿ ಯಾವುದಾದ್ರೂ ಮಂತ್ರಗಳನ್ನು ಹೇಳುವುದರ ಮೂಲಕ, ಮತ್ತು ಹನುಮಾನ್ ಚಾಲೀಸ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಆ ಹನುಮಾನ್ ಚಾಲೀಸವನ್ನು ಎಷ್ಟು ಬಾರಿ ಆದರೂ ಹೇಳಿಕೊಂಡು ಆಂಜನೇಯನಿಗೆ ವಿಶೇಷವಾದ ಒಂದು ಸಿಹಿ ಹಾಲು ಏನಾದರೂ ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದ್ರಿಂದ ಆಂಜನೇಯನ ಒಂದು ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ನಮಗೆ ನಿವಾರಣೆ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾನೆ ಎಂಬ ನಂಬಿಕೆ ಇದೆ. ಅದರಲ್ಲೂ ಈ ಆಚೆ ಕಡೆ ಕೆಲಸ ಮಾಡೋಕ್ಕೆ ಹೋಗೋರು ಅಥವಾ ಕೆಲವೊಬ್ಬರಿಗೆ ಏನು ಮಾಡಲು ಆಗೋದೇ ಇಲ್ಲ ಅಲ್ವಾ, ಶನಿವಾರ ಬಂದಿದೆ ಆಂಜನೇಯನ ಬಗ್ಗೆ ಏನಾದರೂ ಮಾಡೋದು ಆ ಥರ ಟೈಮ್ ಇರೋದಿಲ್ಲ ಅಂತಾರಲ್ವ, ಅವ್ರು ಏನು ಮಾಡಬೇಕಪ್ಪ ಅಂದರೆ, ತುಂಬ ಸಮಸ್ಯೆಗಳಿರ್ತದೆ, ಏನಾದರೂ ತಿಂಗಳಿಗೆ 2-3 ಸರಿ ಹಾಸ್ಪಿಟ್ಲಿಗೆ ಹೋಗೋದು ಅಥವಾ ಯಾವುದಾದ್ರೂ ಕಾಯಿಲೆಗಳು ಅಥವಾ ರೋಗ ಏನಾದರೂ ಇರುತ್ತೆ ಅಲ್ವಾ, ಅಂಥವರು ಏನು ಮಾಡಬೇಕಪ್ಪ ಅಂದರೆ, ಅವರಿಗೆ ಸಮಯ ಇರೋದಿಲ್ಲ, ಮಂತ್ರ ಹೇಳೋಕ್ಕೂ ಆಗೋದಿಲ್ಲ, ಮತ್ತು ಈ ಆಂಜನೇಯನ ಒಂದು ಹನುಮಾನ್ ಚಾಲೀಸ ಕೇಳೋದಕ್ಕೂ ಮತ್ತು ಓದೋದಕ್ಕೂ ಆಗೋದಿಲ್ಲ ಅನ್ನುವರು ಸರಳವಾಗಿ ಹೇಗೆ ಮಾಡಬೇಕಪ್ಪ ಅಂದರೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೇವಲ 9 ರೂಪಾಯಿಗಳನ್ನು ಇಟ್ಕೊಂಡು ಆಂಜನೇಯನಲ್ಲಿ ಬೇಡಿ ಅಲ್ಲಿ ಹುಂಡಿಗೆ ಹಾಕಿ ಬರೋದ್ರಿಂದ, ಮತ್ತು ಬೇರೆ ಯಾವ ದೇವಾಲಯಕ್ಕೆ ಹೋಗೋದಲ್ಲ, ಕೇವಲ ಆಂಜನೇಯ ಸ್ವಾಮಿ ದೇವಾಲಯಕ್ಕಷ್ಟೇ ಹೋಗಬೇಕಾಗುತ್ತೆ. ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಮ್ಮ ಸಮಸ್ಯೆಗಳನ್ನು ಏನೇ ಸಮಸ್ಯೆಗಳಿದ್ದರೂ ಬೇಡಿಕೊಂಡು 9 ರೂಪಾಯಿ ಹಾಕಲೇಬೇಕಾಗುತ್ತದೆ. ನಮ್ಮ ಹತ್ರ 10 ರೂಪಾಯಿದೆ ಹಾಕ್ಬೋದಾ ಅಂತ 10 ರೂಪಾಯಿ ಹಾಕೋದಲ್ಲ, ಕೇವಲ 9 ರೂಪಾಯಿಯನ್ನೇ ಹಾಕಬೇಕು. ಈ 9 ರೂಪಾಯಿನ ಹೇಗೆ ಹೇಳ್ತಿದ್ದೀನಪ್ಪ ಅಂದರೆ, 9 ಅಂದರೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ, ನವಗ್ರಹ ನವ ಅಂದರೆ 9 ಅಲ್ವಾ, ಆ ಥರ ನವಗ್ರಹ ಶಾಂತಿಗಳ ಜೊತೆಗೆ ಶ್ರೀ ಆಂಜನೇಯನ ಅನುಗ್ರಹ ಕೂಡ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ನಾವು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಲ್ಲಿ ಬೇಡಿಕೊಂಡು 9 ರೂಪಾಯಿ ನಾಣ್ಯ ಅಥವಾ 9 ರೂಪಾಯಿ ನೋಟುಗಳು ಏನಾದರೂ ಒಟ್ಟು ಹಾಕಿಬಿಟ್ಟು ಬರಬೇಕಾಗುತ್ತೆ. ಅಲ್ಲಿರೋ ಯಾರಿಗಾರು ಕೊಡೋದು ಅಥವಾ ಆರತಿ ತಟ್ಟೆಗೆ ಹಾಕೋದು ಇದೆಲ್ಲ ಅಲ್ಲ, ನೀವು ಆರತಿ ತಟ್ಟೆಗೆ ಎಷ್ಟಾದರೂ ಹಾಕಿ ಅಲ್ಲಿರೋರಿಗೆ ಏನಾದರೂ ಕೊಡಿ, ಆದರೆ 9 ರೂಪಾಯಿ ನಾಣ್ಯವನ್ನು 9 ರೂಪಾಯಿಗಳನ್ನು ಆಂಜನೇಯನ ಹುಂಡಿಗೆ ಹಾಕಬೇಕಾಗುತ್ತೆ. ಅದರಲ್ಲೂ ಮನದಲ್ಲಿ ಬೇಡಿಕೊಂಡು ಕೇವಲ ಇಷ್ಟೇ ಮಾಡಿದರೆ ಸಾಕು. 9 ರೂಪಾಯಿ ಇದೆಯಾ ಅಂತ ನೋಡ್ಕೊಳ್ಳಿ, ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಲ್ಲಿ ಬೇಡಿಕೊಂಡು ಹುಂಡಿಗೆ ಹಾಕಿ ಬಂದರೆ ಮುಗಿಯಿತು. ಈ ಸರಳವಾದ ಉಪಾಯವನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ನವಗ್ರಹ ಸಹಿತ ಆಂಜನೇಯನ ಆಶೀರ್ವಾದ ಪಡೆಯಲು ಈ ಸಿಂಪಲ್ ಸರಳವಾದ ಒಂದು ವ್ರತ ಅನ್ನೋದು ಬೇಕಾದ್ರೂ ಅನ್ಕೋಬೋದು. ಆ ಥರ ಪ್ರತಿ ಷಷ್ಠಿಯಲ್ಲೂ ಈ ಥರ ಮಾಡೋದ್ರಿಂದ ನಮ್ಮ ಕಷ್ಟ ನಷ್ಟಗಳೆಲ್ಲ ದೂರವಾಗಿ, ಎಲ್ಲ ಸಮಸ್ಯೆಗಳು ದೂರವಾಗಿ
ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತಾನೆ ಶ್ರೀ ಆಂಜನೇಯ ಸ್ವಾಮಿ. ಓಕೆನಾ? ಈ ಥರ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ತಿಳಿದುಕೊಂಡು ಮಾಡಿಕೊಳ್ಳಿ. ಈ ಥರ ಒಂದು 3-4 ಷಷ್ಠಿ ಅನ್ನುವುದರೊಳಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಅಂದರೆ 2-3 ತಿಂಗಳು ಅಂದರೆ 2 ಷಷ್ಠಿ ಬಂದಿರುತ್ತಲ್ವ, ಅದನ್ನಾದರೂ ಮಾಡಿ, ಇಲ್ವಾ ಒಂದೇ ಒಂದು ಷಷ್ಠಿ ಆದರೂ ಮಾಡ್ಕೊಳ್ಳಿ. ಯಾವ ಷಷ್ಠಿ ಅದನ್ನಾದರೂ ಮಾಡ್ಕೊಳ್ಳಿ. ಅದರಲ್ಲಿ ಈ ಥರ ₹9 ಮಾತ್ರ ಹಾಕಿಕೊಳ್ಳಲೇಬೇಕು. ಓಕೆನಾ? ಈ ಥರ ಮಾಡ್ತಾ ಬನ್ನಿ. 2-3 ತಿಂಗಳಲ್ಲೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಈ ಆಂಜನೇಯ ಸ್ವಾಮಿ ದೂರ ಮಾಡೇ ಮಾಡ್ತಾನೆ. ನಿಮ್ಮ ಊರಲ್ಲಿರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ಓಕೆನಾ? ಬೇರೆ ಎಲ್ಲೋ ಹುಡ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗೋದು ಬೇಡ. ಎಲ್ಲ ಆಂಜನೇಯನು ಒಂದೇ ಆಗಿರ್ತಾನೆ. ಅದಕ್ಕೋಸ್ಕರ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳಿ. ಈ ಷಷ್ಠಿಯ ಬಗ್ಗೆ ಮತ್ತು ಆಂಜನೇಯ ಸ್ವಾಮಿಯ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.